ಸರ್ ಹನಿ ಟ್ರ್ಯಾಪ್ ವಿಚಾರ ಕುರಿತಂತೆ ತಾವು ಪ್ರಸ್ತಾಪ ಮಾಡಿದ್ರಿ. ಈ ವಿಚಾರ ಕುರಿತಂತೆ ಇವತ್ತು ಅಧಿವೇಶನದಲ್ಲೂ ಕೂಡ ರಾಜಣ್ಣ ಅವರು ತಮ್ಗಾದಂಥ ದುರ್ಘಟನೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದಾಯ್ತು, ಅದೇ ಮತ್ತೆ ಒಳ್ಳೇದಾಯ್ತು. ಅವರೇ ಇಷ್ಟಮನ್ನ ಹೇಳಬೇಕಾಯ್ತು, ನಾನು ಅದನ್ನೇ ಹೇಳಿದೆ. ಹೆಸರು ಹೇಳಲಿಕ್ಕೆ ಯಾಕೆಂದರೆ ಅವ್ರು ಪ್ರಸ್ತಾಪ ಮಾಡಿ ನಮ್ಗೆ ಹೇಳಲಿಕ್ಕೆ ಈಜಿ ಆಗ್ತದೆ. ಈಗಾಗಲೇ ನಾನು ಹನಿ ಟ್ರಾಫಿಕ್ ಪ್ರಯತ್ನ ಮಾಡಿದರೆ ಒಬ್ಬ ಸಚಿವರಿಗೆ ಅಂತ ಅಷ್ಟೇ ಹೇಳಿದ್ದೆ. ಇನ್ನು ಮುಂದಿನ ಸ್ಟೆಪ್ ಅವರು ದೂರು ಕೊಡಬೇಕಾದ್ದು ಅವ್ರ ಕರ್ತವ್ಯ, ಕೊಡಲೇಬೇಕು. ಕೊಟ್ಟರೆ ಮುಂದಿಂದು ತಡಿಲಿಕ್ಕೆ ಸಾಧ್ಯ ಆಗ್ತದೆ. ಸರ್ ಇನ್ನು ಶಕ್ತಿ ಸೌಧದಲ್ಲಿ ಅವ್ರನ್ನ ಟ್ರ್ಯಾಪ್ ಮಾಡಲಾಗಿತ್ತಾ ಅಥವಾ ಸರ್ಕಾರಿ ನಿವಾಸದಲ್ಲಿ ಟ್ರ್ಯಾಪ್ ಮಾಡಲಾಗಿತ್ತಾ ಅನ್ನೋದ್ರ ಬಗ್ಗೆ ಏನಾದರೂ ತಮ್ಮ ಜೊತೆ ಮಾಹಿತಿ ಹಂಚ್ಕೊಂಡು? ಮಾಡಿಲ್ಲ, ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. 3-4 ಕಡೆ ಅಟೆಂಪ್ಟ್ ಮಾಡಿದ್ದಾರೆ, ಆಗಿಲ್ಲ. ಸೊ ಅದೆಲ್ಲ ಕಡೆ ಮಾಡಿರ್ಬೇಕು. ಅವ್ರಿಗೆ ನೆನಪಿದ್ದದ್ದು 3 ಕಡೆ ಅವ್ರಿಗೆ ಜ್ಞಾಪಕ ಇದ್ದದ್ದು. ಮತ್ತು ಬೇರೆ ಬೇರೆ ಕಡೆ ಮಾಡಿ ಟ್ರೈ ಮಾಡಿರ್ಬೋದು. ಸೊ ಅದು ಪೊಲೀಸರು ತನಿಖೆ ಕೊಟ್ಟರೆ ಅವರೇ ತನಿಖೆ ಮಾಡ್ಬೋದು. ಸರ್ ಇನ್ನು ರಾಜಣ್ಣ ಅಲ್ಲದೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ 40ಕ್ಕೂ ಹೆಚ್ಚು ರಾಜಕಾರಣಿಗಳನ್ನು ಕೂಡ ಟ್ರ್ಯಾಪ್ಗೆ ಪ್ರಯತ್ನ ಮಾಡಲಾಗಿತ್ತು ಅಂತಕ್ಕಂಥ ಅಂಶವನ್ನು ಕೂಡ ಇವತ್ತು ಹೇಳಿದ್ದಾರೆ ಸರ್ ಅಧಿವೇಶನದಲ್ಲೇ. ಕರೆಕ್ಟ್, ಅದಕ್ಕೆ ಹೆಚ್ಚಿದೆ. ಇದು 20 ವರ್ಷದಲ್ಲಿ ಆಗಿದೆ. 40 ಅಲ್ಲ 400 ಇರ್ಬೋದು ಬಹುಶಃ. ಇನ್ನೂ ಒಂದು 0 ಕೂಡ್ತೈತೆ, ಅದು ಬೇಕು ಕಡಿವಾಣ ಹಾಕ್ಬೇಕು ಅದಕ್ಕೆ. ಅಂದರೆ ರಾಷ್ಟ್ರ ಮಟ್ಟ 20 ವರ್ಷದಿಂದನೂ ಕೂಡ ಟ್ರ್ಯಾಪಿಂಗ್ ಭೂತ ನಡ್ಕೊಂಡು ನಡೀತಾ ಇದೆ. ಡೆಲ್ಲಿನೂ ಅದರಲ್ಲಿ ವಿಕ್ಟಿಮ್ಗಳಿದ್ದಾರೆ, ರಾಜ್ಯ ಇದ್ದಾರೆ, ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ, ಹಿರಿಯ ಅಧಿಕಾರಿಗಳಿದ್ದಾರೆ, ಎಲ್ಲ ವರ್ಗದವರು ಅದರಲ್ಲಿ ಇದ್ದಾರೆ. ಸೊ ಕಡಿವಾಣ ಹಾಕ್ಬೇಕಂತ ನಮ್ದು ಆಗ್ರಹ. ಸರ್ ಇನ್ನು ರೇವಣ್ಣ ಅವ್ರ ಕುಟುಂಬ ಇರ್ಬೋದು ಮತ್ತು ಜಾರಕಿಹೊಳಿ ಕುಟುಂಬ ಈ ವಿಚಾರ ಕುರಿತಂತನೂ ಕೂಡ ಕೆಲವೊಂದು ಅಂದರೆ ಈ ಹನಿ ಟ್ರ್ಯಾಪ್ಗೆ ಒಳಗಾದಂಥ ಇತರ ಪಕ್ಷಾತೀತವಾಗಿ ಕೂಡ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ ಸರ್ ಇವತ್ತು. ಕರೆಕ್ಟ್ ಅದೇ. ಈಗ ಸರ್ಕಾರದ ಬಗ್ಗೆ ನಾನು ಹೇಳಿದ್ರಲ್ಲ, ಗಂಭೀರವಾಗಿ ಪರಿಗಣಿಸಬೇಕು, ಅಂತ್ಯ ಹಾಡಬೇಕು. ಇದಕ್ಕೆ ಮುಂದಾಗದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಸರ್ಕಾರ ಮೇಲೆ, ಕೇಂದ್ರ ಮತ್ತು ರಾಜ್ಯ ಎರಡೂ ಜವಾಬ್ದಾರಿ ಇದೆ ಇದಕ್ಕೆ. ಯಾಕಂದ್ರೆ ಅಲ್ಲೂ ದಿಲ್ಲಿ ನಾಯಕರು ಇದರಲ್ಲಿ ಅವರು ಪಾಪ ಅಮಾಯಕರು, ಅವರು ಇದರಲ್ಲಿ ಬಲಿಗೆ ಬಿದ್ದಿದ್ದಾರೆ. ಸೊ ಅದು ಆಗಬಾರ್ದು. ಅಂದ್ರೆ ಯಾವ ದಿಲ್ಲಿ ನಾಯಕರು ಸರ್? ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್, ಆಲ್ ಪಾರ್ಟಿ ಇದಾರೆ ಎಲ್ಲ. ಅದೇನು ಹಿಂಗೆ ಅಲ್ಲ, ಹಿಂಗೆ ಮೀನಿಗೆ ಬಲಿ ಬೀಸ್ರೆ ಹೆಂಗೆ ಮೀನು ಸಿಗ್ತೈತೆ ಹಂಗೆ ಹಿಡ್ಕೊಂಡು ಇಟ್ಟಿದ್ದಾರೆ. ತಮಗೆ ಯಾವ ಬೇಕೋ ಯೂಸ್ ಮಾಡ್ತಾರೆ. CMಗಳನ್ನ ಹೆದರಿಸ್ತಾರೆ, ಮಂತ್ರಿಗಳನ್ನ ಹೆದರಿಸ್ತಾರೆ, ಅಧಿಕಾರಿಗಳನ್ನ ಹೇಳಿಸಿ ಸೈನ್ ಮಾಡಿಸ್ಕೋತಾರೆ. ಇವೆಲ್ಲ 20 ವರ್ಷದಿಂದ ನೋಡಿದೆ, ಜನಕ್ಕೆ ಗೊತ್ತಿದ್ದಂಥ ವಿಚಾರ. ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಗಮನ ಎಚ್ಚೆತ್ತುಕೊಳ್ಬೇಕು. ಅಂದ್ರೆ ಸಚಿವರು ಅಲ್ಲದೆ ಇತರ ರಾಜ್ಯಗಳ CMಗಳು ಅಧಿಕಾರಿಗಳನ್ನ ಕೂಡ ಟ್ರ್ಯಾಪ್ ಎಲ್ಲ ಎಲ್ಲ ಮೊದಲು ಇದ್ದಾಗ ನಾವೇನೂ ಇರಲ್ಲ, ಈಗ CM ಆಗಿರ್ತಾರೆ, ಅವರು ಬಲೆಯಲ್ಲಿ ಬಿದ್ದಂಗೆ ಇರೋದು. ಸೊ ಭಾಳ ಗಂಭೀರವಾಗಿದೆ ವಿಚಾರ ಇದು. ಕರ್ನಾಟಕದಿಂದ ಪ್ರಾರಂಭ ಆಗಿದೆ, ಕರ್ನಾಟಕದಲ್ಲಿ ಅಂತ್ಯ ಆಗಬೇಕು. ಈ ಬಗ್ಗೆ ಗೃಹ ಸಚಿವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ದೂರು ಕೊಟ್ಟರೆ ಇದ್ರ ಬಗ್ಗೆ ತನಿಖೆ ಮಾಡ್ತೀನಿ ನಾನು ಅಂತೇಳಿ ದೂರು ಕೊಡ್ಬೇಕಂತ ನಾನು ಹೇಳಿದ್ದೀನಿ ಅವ್ರಿಗೆ, ರಾಜಣ್ಣ ಅವ್ರಿಗೆ. ದೂರು ಕೊಟ್ಟರೆ ಸತ್ಯಾಂಶ ಹೊರಗೆ ಬರ್ತದೆ. ಇದಿಷ್ಟು ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿ ಅವರ ಮಾತು. ಪ್ರಮುಖವಾಗಿ ರಾಜ್ಯ ಅಲ್ಲದೆ ಇತರ ದೇಶದ ಅನೇಕ ನಾಯಕರುಗಳು, ಅಧಿಕಾರಿಗಳು ಕೂಡ ಈ ಪ್ರಕರಣದಲ್ಲಿ ಅಂದ್ರೆ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ. ಈ ಕುರಿತಂತೆ ತನಿಖೆ ಆಗಬೇಕು ಎಂಬತಕ್ಕಂಥ ಮಾತನ್ನ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.